ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಸೆಕೆಂಡ್ ಡೇ. ಏನಪ್ಪ ಇವತ್ತಂದರೆ, ಇವತ್ತು ನಾವು ಈ ಗುಂಟೂರಿಂದ ಸ್ವಲ್ಪ ಇಲ್ಲೇ ಒಂದು 58 ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ಬೀಚ್ಗೆ ಹೋಗ್ತಾ ಇದ್ದೀವಿ. ಅದು ಹೇಗಿದೆ ಅಂತ ನಾನು ನಿಮಗೂ ತೋರಿಸ್ತೀನಿ. ನೋಡಿ, ನಮ್ಮ ತಾರಕ್ಕು ಇನ್ನೂ ಮಲಗಿದ್ದಾನೆ. ನಂದು ಇವಾಗ ಸ್ನಾನ ಬ್ರಷ್ ಆಯಿತು. ಸೊ ಇವಾಗ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ನಿನ್ನೆಯಿಂದ ವ್ಲಾಗು ಕಂಟಿನ್ಯೂ ಆಗ್ತಾ ಇದೆ. ಸೊ ಹಾಗಾಗಿ ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್, ಇವಾಗ ನಾವು ಮೊದಲಿಗೆ ನೋಡಿ ಸ್ವಲ್ಪ ಸೊ ಸಿಕ್ಕಾಪಟ್ಟೆ ಶೆಕೆ ಇದೆ ಇಲ್ಲಿ. ಸೊ ಹಾಗಾಗಿ ನಾನು ಇವತ್ತು ಸನ್ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ, ನ್ಯೂಟ್ರಿಜನ್ ಔಟು. ಸೊ 1-2 ನಿಮಿಷ ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕಿದು ಮಾಯ್ಶ್ಚರೈಸರು ಎಲ್ಲ ಮೇಲೆ ಹಾಕ್ಬಾರ್ದು. ಒಂದು 5 ಸೆಕೆಂಡ್ 5 ನಿಮಿಷ ಬಿಡಬೇಕು. ಸೊ ನೋಡಿ, ನಾನು 2 ಬೆಟ್ ಅಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಏನಪ್ಪ ಅಂದರೆ, ಒಂದು 20 ನಿಮಿಷ ಹಾಕಬೇಕು ಫ್ರೆಂಡ್ಸ್. ಅವರು ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಸ್ಕಿನ್ಗೆ. ಸೊ ದೊಡ್ಡ ಖುಷಿ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹಿಂಗಾಗುತ್ತೆ ಅಂತ. ಓಕೆ, ಅದು ಚೆನ್ನಾಗಿ ಕಾಣಿಸುತ್ತೆ. ಸಾಕು ಫ್ರೆಂಡ್ಸ್, ಅಷ್ಟೇ. ತಿಂಡಿ ತಿಂದರೆ ಒಳಗಡೆ ಹೋಗ್ಬಿಡುತ್ತೆ, ಬೇಡ. ಸ್ವಲ್ಪ ಐಬ್ರೋ ಪೆನ್ಸಿಲ್ನ ಹಚ್ಕೊತಾ ಇದ್ದೀವಿ. ಆಗ ಸ್ವಲ್ಪ ಪೌಡ್ರ್ ಹಾಕ್ತೀನಿ ಫ್ರೆಂಡ್ಸ್. ಲ್ಯಾಕ್ಮಿ ಅವ್ರದ್ದು ಓಕೆ. ನೋಡಿ ಫ್ರೆಂಡ್ಸ್, ನಾವು ಈ ಥರ ರೆಡಿಯಾಗಿದ್ದೀನಿ. ಕಾಟನ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ತಾರಕ್ ನೋಡಿ ಹೆಂಗೆ ಕಾಣಿಸ್ತಿದ್ದಾನೆ. ಹಾಯ್ ಮಾಡ. ತುಂಬ ಖುಷಿಯಾಗಿದ್ದಾನೆ ತಾರಕು. ನಾವು ಇನ್ನೂ ರೆಡಿ ಆಗ್ತಾ ಇದ್ದೀವಿ. ರೆಡಿಯಾಗಿ ನಾವು ಇವಾಗ ನಾವು ಬೆಳಗಿನ ಉಪಹಾರಕ್ಕೆ ಹೊರಡ್ತಾ ಇದ್ದೀವಿ, ಅಂದರೆ ಟಿಫನ್ಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ಏನೇನು ಟಿಫನ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಟಿಫನ್ ಮಾಡ್ಕೊಂಡು ಬರೋಣ. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇದೆ. ಸೊ ಹೋಗೋಣ. ಸೊ ಟಿಫನ್ ತಿನ್ನೋಣ ಅಂತ ಕೆಳಗಡೆ ಬಂದ್ವಿ. ನೋಡ್ರಿ, ಇದೇ ಎಂಟ್ರೆನ್ಸು. ಸೊ ಇಷ್ಟು ಬ್ಯೂಟಿಫುಲ್ ಆಗಿತ್ತು. ಫುಲ್ AC ಇತ್ತು. ಬನ್ನಿ, ಏನೇನಿದೆ ಅಂತ ನಾನು ತೋರಿಸ್ತೀನಿ. ನೋಡಿ, ಕೋಲ್ಡ್ ಕಾಫಿ, ಹಾಟ್ ಕಾಫಿ, ಮತ್ತು ಜ್ಯೂಸ್, ಮ್ಯಾಂಗೋ ಜ್ಯೂಸ್, ಮತ್ತು ಮಿಲ್ಕ್, ಪೈನಾಪಲ್ ಜ್ಯೂಸ್, ಓಟ್ಸ್ ಎಲ್ಲ, ಚಾಕೋಸ್ ಎಲ್ಲ ಇತ್ತು. ನಾನು ನೋಡ್ತಾ ಇದ್ದೆ. ಸೊ ಬನ್ನಿ, ಏನೇನು ಟಿಫನ್ ಇದೆ, ಏನೇನು ತಿಂಡಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ವೆಜಿಟೇಬಲ್ಸ್ನ ಬಾಯ್ಲ್ಡ್ ಮಾಡಿ ಇಟ್ಟಿದ್ದಾರೆ. ಸೊ ಬಾಯ್ಲ್ಡ್ ಎಗ್ ಇತ್ತು. ಸೊ ನೆಕ್ಸ್ಟು ನೋಡಿ, ಶಾವಿಗೆ ಪಾಯಸ ಮತ್ತು ಶಾವಿಗೆ ಬಾತ್ ಇತ್ತು. ಇಲ್ಲೆಲ್ಲ ಚಟ್ನಿ ಪುಡಿಗಳು ಇದ್ವು. ಸೊ ಮೊಸರು, ನೆನೆಸಿಟ್ರ ಕಾಳು, ಹಣ್ಣುಗಳು, ಚಟ್ನಿ, ಇಡ್ಲಿ ಎಲ್ಲ ಇದ್ವು. ವೆಜಿಟೇಬಲ್ ಬಾಯ್ಲ್ ಮಾಡಿ, ವೆಜಿಟೇಬಲ್ಸ್ ಬಾಯ್ಲ್ಡ್ ಎಗ್, ಕ್ರೇಪ್ಸ್. ತಿನ್ನು, ಚೆನ್ನಾಗಿ. ಇದೆಲ್ಲ ಡೈನಿಂಗ್ ಹಾಲ್. ನೋಡ್ರಿ, ಮತ್ತೆ ಇರೋದು ಇನ್ನೊಂದಿಷ್ಟು ಇಡ್ಲಿ, ಪಾಯಸ ಎಲ್ಲ ಹೊಡಿತಾ ಇದ್ದಾರೆ. ನೋಡಿ, ಬೆಣ್ಣೆ ಜಾಮು ಹೊಡಿತಾವಳೆ ಫುಲ್ ಚೆನ್ನಾಗಿ. ಇವತ್ತು ಫುಲ್ ಹಬ್ಬ. ಇವತ್ತು ಬ್ರೇಕ್ಫಾಸ್ಟಿಗೆ ಹಬ್ಬ ಇವತ್ತು ಫುಲ್ಲು. ಮೇಡಮ್ ಹೇಗಿದೆ? ಚೆನ್ನಾಗಿದೆನಾ ಮೇಡಮ್? ಬ್ರೆಡ್ಡು ಟೇಸ್ಟ್ ಸೂಪರಾಗಿದೆನಾ? ತಾರಕ
ಬಾಕ್ಸಲ್ಲಿ ಇಡ್ಲಿ ಹಾಕಿ ಕೊಟ್ಟಿದ್ದಾರೆ ಅವರು 2 ಮುಂದೆ ತಿನ್ನಕ್ಕೆ ಬರುತ್ತೆ ಅಂತ. ಒಂದು ಬನಾನಾ ತಾರಕಿಗೆ. ನಾನು ಅದಕ್ಕೆ ಹೇಳಿದ್ದು ತಿನ್ನು ಅಂತ. ಇದನ್ನು ನಾನು ಹೇಳಿದ್ದು ಕೇಳಂಗೇ ಇಲ್ಲ. ಅದೇ ಇದು ಬ್ರೌನ್ ಬ್ರೆಡ್, ಅದು ನಾರ್ಮಲ್ ಬ್ರೆಡ್ ಅಲ್ಲ, ಬ್ರೌನ್ ಬ್ರೆಡ್ಡು. ನೋಡಿ ಫ್ರೆಂಡ್ಸ್, ನಮಗೆ ಇವಾಗ ಟಿಫನ್ ಮುಗೀತು. ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು. ಸೊ ನೀವು ಈ ಕಡೆ ಬಂದಾಗ ಇಲ್ಲಿ ಸ್ಟೇ ಮಾಡಿ, ಬ್ರೇಕ್ಫಾಸ್ಟು ಸೂಪರಾಗಿದೆ, ಇನ್ನು ಎಂಜಾಯ್ ಮಾಡಿ. ಬಾಯ್, ಎಲ್ಲರಿಗೂ ಬಾಯ್. ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ ಈಗ. ನೋಡಿ ಫ್ರೆಂಡ್ಸ್, ನಾವೀಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ತಾರಕ್ ಮಲಗಿದ್ದ. ತಾರಕ್ ಹಾಯ್. ತಾರಕ್ ಮಲಗಿದ್ದ, ನಿದ್ದೆ ಹೊಡೆದ. ನೋಡಿ ಇವಾಗ ನಾವು ಗುಂಟೂರು ಬೀಚ್ಗೆ ಹೋಗ್ತಾ ಇದೀವಿ. ಆ ಬೀಚಲ್ಲಿ ಏನೇನು ಮಾಡ್ತೀವಿ, ಹೇಗೆಲ್ಲ ಆಟ ಆಡ್ತೀವಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಕಮ್ ಆನ್. ಬಾಯ್. ನೋಡಿ ಫ್ರೆಂಡ್ಸ್, ನಾವೀಗ ಬೀಚ್ ಹತ್ರ ಬಂದಿದ್ದೀವಿ, ತೋರಿಸ್ತೀನಿ ನೋಡಿ. ಹೇಳಿ ಬಂತು ಬೀಚು. ಇಲ್ಲೆಲ್ಲ ಬೀಚ್ ಶಾಪ್ ಇದ್ದಾವೆ. ನಾವು ತಾರಕೀಗ ಬೀಚ್ ಡ್ರೆಸ್ ತಗೋಬೇಕೀಗ, ಒಂದು ಜೊತೆ. ತಾರಕ್ ಹಾಯ್. ತಾರಕ್ ಹಾಯ್ ಮಾಡು. ಹಾಯ್ ತಾರಕ್ ಹಾಯ್ ಮಾಡು. ನೋಡಿ ಬೀಚಿಗೆ ಬಂದ್ವಿ. ಹಾಂ, ಹೋಗಿರ್ತಾವೆ ಬೋಟ್ಸ್. ಹಾಂ, ಎಲ್ಲ ಮೀನು ಹಿಡಿಯೋಕೆ ಹೋಗಿರ್ತಾವೆ. ಅಲ್ಲಿ ನೋಡಿ ಲಗೇಜ್ ಇಡೋಕ್ಕೆ ರೂಮ್ ಮಾಡಿದ್ದಾರೆ. ಅಲ್ಲಿ ಲಗೇಜ್ ಇಡೋಕ್ಕೆ ರೂಮು, ಇವೆಲ್ಲ ವಾಶ್ರೂಮ್ಸ್ ಇವೆಲ್ಲ. ಬಾ. ನೋಡಿ ಇದು ಎಂಥ ಮೀನೈತಿ. ಇದು ಒಂದು ಸಮುದ್ರದ ಪ್ರಾಣಿ. ಇದು ಜಸ್ಟ್ ಐಸ್ ತೊಗೊಂಡ್ವಿ. ನನಗೆ ನೀರಂದರೆ ಚಿಕ್ಕ ವಯಸ್ಸಿಂದನೂ ತುಂಬ ಭಯ. ಸೊ ನಾನು ಹತ್ರ ಹೋಗದೆ ದೂರ ನಿಂತ್ಕೊಂಡೇ ಆಟ ಆಡ್ತಾಯಿದ್ದೆ. ಸೊ ಆದರೂ ಸ್ವಲ್ಪ ಭಯ ಆಗ್ತಾಯಿತ್ತು. ನಮ್ಮ ಮನೆಯವರು ನನಗೆ ಏನಾಗಲ್ಲ ಹೋಗು ಹೋಗು ಅಂತೇಳಿ ಕಳಿಸ್ತಾಯಿದ್ರು. ನೋಡಿ ಅಷ್ಟು ದೂರ ಹೋಗಿದ್ದಾರೆ ಸ್ವಿಮ್ ಮಾಡೋಕ್ಕೆ, ಅಷ್ಟು ದೂರ ನೀರಲ್ಲಿ ಆಟ ಆಡ್ತಿದ್ದಾರೆ. ಸೊ ಅವ್ರು ನೋಡಿ ನನಗಂತೂ ತುಂಬ ಭಯ ಆಗಿಬಿಟ್ಟಿತ್ತು. ನೀರು ನಮ್ಮನ್ನ ಎತ್ಕೊಂಡು ಬಂದು ದಂಡಿಗೆ ಬಿಸಾಕ್ತಾ ಇತ್ತು. ನಾನು ಮಗು ಬೇರೆ ಇಟ್ಕೊಂಡಿದ್ನಲ್ವ, ಸೊ ನಾನು ಅಲ್ಲೇ ದೂರದಲ್ಲೇ ನಿಂತ್ಕೊಂಡು ನೀರ ಹತ್ರ ಆಟ ಆಡಿ ನಾನು ಬಂದೆ. ನಮ್ಮ ತಾರಕನ್ನು ನೀರಲ್ಲಿ ಆಟ ಆಡಿಸಿದ್ವಿ. ತುಂಬ ಖುಷಿಪಟ್ಟ ಅವನು. ಕಲಿಸ್ದಲ್ಲ, ನನಗೂ ತುಂಬ ಖುಷಿ ಆಯಿತು. ಸಿಕ್ಕಾಪಟ್ಟೆ ಬಿಸಿಲಿತ್ತು, ನೀರಲ್ಲಿ ಆಟ ಆಡಿ ಸಾಕಾಗಿ, ಹಾಗಾಗಿ ನಾವು ಹೊರಡ್ತಾ ಇದ್ದೀವಿ. ಓಕೆ ನೋಡಿ ಫ್ರೆಂಡ್ಸ್, ನಾವು ಇವತ್ತು ಆಂಧ್ರ ಭೋಜನ ಅಂತೇಳಿ ಬಂದಿದ್ದೀವಿ 3 ಜನ. ಸೊ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಆಂಧ್ರ ಫುಲ್ ಮೀನ್ಸ್ ಅಂತ ನಾವು ಬಂದಿದ್ದೀವಿ. ಸೊ ಹೇಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ಸೊ ಬನ್ನಿ. ಸೊ ಇದಕ್ಕೆ ಅಮೌಂಟ್ ಎಷ್ಟು? 180 ರೂಪೀಸ್ಗೆ ಫುಲ್ ಈ ಥರ ಆಂಧ್ರ ಭೋಜನಂ ಫುಲ್ ಊಟ ಕೊಡ್ತಾರೆ. ನೋಡಿ ಏನೇನು ವೆರೈಟೀಸ್ ಇದೆ ಅಂತ. ತಾರ ಡೋಂಟ್ ಟಚ್. ನೋಡಿ ಬಾಳೆ ಎಲೆಯಲ್ಲಿ ಕೊಡ್ತಾರೆ, ತುಂಬ ಸ್ಪೆಷಲ್ಲಾಗಿ ನಾವೇ ಸರ್ವ್ ಮಾಡ್ಕೋಬೇಕು. ಹೋಟೆಲು ತುಂಬ ಚೆನ್ನಾಗಿದೆ, ನೀಟ್ನೆಸ್ ಇದೆ, ಟೇಸ್ಟ್ ವೈಸ್ ಟು ಗುಡ್. ಹೀಗೆ ನನ್ನ ವ್ಲಾಗ್ ನೋಡ್ತಾ ಇರಿ. ಬಾಯ್.